sir, for all your support and help. I'll be ever grateful to you, sir. I request you to speak few words. This is a wonderful this thing your that buyback policy. That's what I have to appreciate. HR ನ್ಯೂಸ್ನ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಜು ಹೊಸಕೋಟೆ. ವೀಕ್ಷಕರೇ, ಸಾಕಷ್ಟು ವಿಚಾರಗಳನ್ನು ಈಗಾಗಲೇ ನಿಮಗೆ ತಿಳಿಸ್ತಾ ಬರ್ತಾ ಇದ್ದೀನಿ. ಇವತ್ತು ವಿಶೇಷವಾಗಿ JCB ಯಂತ್ರಗಳ ಮುಖಾಂತರ JCB ಯಂತ್ರಗಳ ಕಾಮಗಾರಿ ಬಗ್ಗೆ, ಅವರ ಕಂಪನಿಗಳ ಬಗ್ಗೆ, ಮತ್ತು ಇವತ್ತು ಯಾವ JCB ಯಾವ ಥರ ಕೆಲಸ ಮಾಡ್ತಾ ಇದೆ, ಅದರಲ್ಲಿ ಪ್ರಾಮುಖ್ಯತೆ ಏನು ಅನ್ನೋದ್ರ ಬಗ್ಗೆ ನಾನೊಂದು ವಿಶೇಷವಾದ ವರದಿಯನ್ನು ಕೊಡ್ತೇನೆ. ಇವತ್ತು JCBಗಳಿಗೆ ಸಾಕಷ್ಟು ಬೇಡಿಕೆ ಇದೆ. ಯಾಕಂತಂದರೆ 1 ಗಂಟೆಗೆ 10 ಜನ ಕೆಲಸ ಮಾಡೋ, ಒಂದು ದಿನಕ್ಕೆ 10 ಜನ ಮಾಡುವಂಥ ಕೆಲಸವನ್ನು 1 ಗಂಟೆಗೆ JCB ಮಾಡಿ ಮುಗಿಸ್ತಾ ಇದೆ. ದಿನೇ ದಿನೇ ತಂತ್ರಜ್ಞಾನ ಟೆಕ್ನಾಲಜಿ ಮುಂದುವರೆದಂತೆ ಒಳ್ಳೆಯದು ಆಗ್ತಾಯಿದೆ, ಕೆಟ್ಟದು ಆಗ್ತಾಯಿದೆ. ಕೂಲಿ ಕಾರ್ಮಿಕರಿಗೆ ಕೆಲಸ ಇಲ್ಲದಂತ ಆಗ್ತಾ ಇದೆ. ಅಧಿಕಾರಿಗಳಿಗೆ, ದೊಡ್ಡ ದೊಡ್ಡ ಕಂಪ್ನಿ ಮಾಲೀಕರಿಗೆ ಹೆಚ್ಚು ಕೆಲಸ ಬರ್ತಾ ಇದೆ. ಆ ಥರ ಒಂದು ನಿಟ್ಟಿನಲ್ಲಿ ಇದೆ ಇವತ್ತಿನ ದಿನಗಳಲ್ಲಿ. ಇವತ್ತು JCB ಕಂಪನಿಗಳು, ಸಾಕಷ್ಟು ಕಂಪನಿಗಳಿದ್ದಾವೆ ನಮ್ಮ ಭಾರತ ದೇಶದಲ್ಲಿ, ನಮ್ಮ ಇಂಡಿಯಾದಲ್ಲಿ, ಅಥವಾ ಹೊರ ದೇಶಗಳಲ್ಲೂ ಸಹ ಸಾಕಷ್ಟು ಕಂಪನಿಗಳು. ಅದರಲ್ಲಿ ಮುಖ್ಯವಾಗಿ ನಮ್ಮ JCB ಇಂಡಿಯಾ, ನಮ್ಮ ಭಾಗದಲ್ಲಿ, ನಮ್ಮ ಇಂಡಿಯಾದಲ್ಲಿ ಕೆಲಸ ಮಾಡ್ತಕ್ಕಂಥವು JCB ಇಂಡಿಯಾ, ಕ್ಯಾಟರ್ಪಿಲ್ಲರ್, ಮಹೀಂದ್ರ, ಅದೇ ರೀತಿ ಕೇಸ್ ಕಂಪನಿ ಅಂದರೆ ಕೇಸ್ ನ್ಯೂ ಹೋಲ್ಯಾಂಡ್ ಬ್ರ್ಯಾಂಡ್ನ ಒಂದು ಕಂಪನಿ, ಇದು ಒಂದು ಕೆಲಸ ಮಾಡ್ತಾಯಿದೆ. ಅದೇ ರೀತಿ ಹೆಸ್ಕಾಟ್ ಕುಬೇಟ ಅಂಥೇಳಿ ಸಾಕಷ್ಟು JCB ಕಂಪನಿಗಳು ಕೆಲಸ ಮಾಡ್ತಾ ಇದ್ದಾವೆ. ಅದರಲ್ಲಿ ಮುಖ್ಯವಾಗಿ ನಾನು ಇವತ್ತು ಮಾತನಾಡೋಕ್ಕೆ, ಇಲ್ಲಿ ನಿಮಗೆ ವಿಷಯವನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಆ ಕಂಪನಿ ಯಾವುದಪ್ಪ ಅಂದರೆ ಕೇಸ್ ನ್ಯೂ ಹೋಲ್ಯಾಂಡ್ ಬ್ರ್ಯಾಂಡ್ ಕಂಪನಿಯ ಒಂದು JCB ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಏನಪ್ಪ ಇದರ ವಿಶೇಷ, ಏನಪ್ಪ ಇದು ಯಾವ ಥರ ಕೆಲಸ ಮಾಡ್ತದೆ, ಇತರೆ ಕಂಪನಿಗಳ JCBಗಳಿಗೂ ಮತ್ತು ಕೇಸ್ ಕಂಪನಿ JCBಗಳಿಗೂ ಏನು ವ್ಯತ್ಯಾಸ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಳ್ತಾ ಹೋಗ್ತೀನಿ. ನೋಡಿ, ಇವತ್ತು ಒಂದು ಖಾಸಗಿ ಕಂಪನಿ, ಏನು ಪಣತ್ತೂರಲ್ಲಿರ್ತಕ್ಕಂಥ ಒಂದು ಕಂಪನಿ, ಆದರ್ಶ ಪಾರ್ಕ್ಲ್ಯಾಂಡ್ ಕಂಪನಿ, ಸುಮಾರು 20-25 ವರ್ಷಗಳಿಂದ ಈ ಕೇಸ್ ಕಂಪನಿಯ 20 JCBಗಳನ್ನು ಅವರ ಡೆವಲಪಿಂಗ್ ಕೆಲಸಕ್ಕೆ ಮತ್ತು ಅವರ ಕಾಮಗಾರಿಗಳಿಗೆ ತೆಗೆದುಕೊಂಡು ಬಳಸ್ತಾ ಇದ್ದಾರೆ. ಆದರೆ ಇವತ್ತು ಕೂಡ ಹೊಸದಾಗಿ 2 JCBಗಳನ್ನು, 2 ಮಿಷಿನ್ಗಳನ್ನು ಅವರು ಪಡೆದುಕೊಂಡಿದ್ದಾರೆ. ಏನಪ್ಪ ವಿಶೇಷ ಅಂತಂದರೆ, ನೋಡಿ, ಇದು ಈ ಕೇಸ್ ನ್ಯೂ ಹೋಲ್ಯಾಂಡ್ ಕಂಪನಿ ಇದೆಯಲ್ಲ, ಇದು ಸುಮಾರು 175 ವರ್ಷಗಳ ಹಳೆಯದಾದಂಥ ಕಂಪನಿ. ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ, ಅದೇ ರೀತಿಯಲ್ಲಿ ಹೊಸದಾಗಿ ಎಷ್ಟೇ ಕಂಪನಿಗಳು ಬಂದರೂ ಕೂಡ ನೋಡಿ, ಈ ಕೇಸ್ ಹೋಲ್ಯಾಂಡ್ ಬ್ರ್ಯಾಂಡ್ ಕಂಪನಿಯ JCBಗಳಿಗೆ ಬಹಳಷ್ಟು ಮಾರ್ಕೆಟ್ ಇದೆ ಅಂತೇಳಿ ಇವತ್ತು ಪ್ರೂವ್ ಆಗಿದೆ. ಯಾಕಂತಂದರೆ ಈ ಆದರ್ಶ ಡೆವಲಪ್ಮೆಂಟ್ ಕಂಪ್ನಿ ದೊಡ್ಡ ಕಂಪ್ನಿ, ಇಡೀ ನಮ್ಮ ಭಾರತ ದೇಶದಲ್ಲೇ ದೊಡ್ಡ ಕಂಪ್ನಿ. ಅವರು ಈ ಒಂದು ಕೇಸ್ ಕಂಪನಿಯ ಸುಮಾರು 25 ಮಿಷನ್ JCBಗಳನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ನಾವು ತೋರಿಸ್ತಾ ಇದ್ವಿ, ಅಲ್ಲಿ 4 JCBಗಳು ನಿಂತಿದ್ದಾವೆ. ಹಳೇದು ಈ ಕಡೆ ಹರಡಿದೆ, ಈ ಕಡೆ ಹೊಸದಾಗಿ ಇವತ್ತು ಪೂಜೆಯನ್ನು ಮಾಡಿ ಹೊಸದಾಗಿ ತೊಗೊಂಡಿದ್ದಾರೆ. 850 FX ಅಂತೇಳಿ ಹಳೇದು ಏನಿತ್ತು ಆ 2 JCBಗಳು, ಅದರ ಪಕ್ಕದಲ್ಲಿ ಇವತ್ತು ಹೊಸದಾಗಿ 770 NX ಅಂತೇಳಿ ಹೊಸದ ಮಾಡಲು, ಈಗ ಹೊಸದಾಗಿ ಬರ್ತಕ್ಕಂಥ ಮಾಡಲ್ಗಳನ್ನ JCBಗಳನ್ನು ಅವರು ಪಡ್ಕೊಂಡಿದ್ದಾರೆ. ಹಳೆ ಮತ್ತು ಹೊಸದಕ್ಕೂ ತುಂಬ ವ್ಯತ್ಯಾಸ ಇದೆ. ಈಗ ನಾವು ಮೊಬೈಲಲ್ಲಿ ಪ್ರೋ ಮ್ಯಾಕ್ಸು ಈ ಥರ ಯಾವ ಥರ ಇರುತ್ತೋ ಅದೇ ರೀತಿ ನಮ್ಮ ಈ JCBಗಳಲ್ಲಿ 3DX, 3DX ಪ್ಲಸ್, 3D ಸೂಪರ್ ಅನ್ನೋದರಲ್ಲಿ ಮಾಡಲಲ್ಲಿ ಜಾಸ್ತಿ ಇದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಆದರ್ಶ ಡೆವಲಪ್ಮೆಂಟ್ ಕಂಪ್ನಿಯವರು ಕಳೆದ 20 ವರ್ಷಗಳಿಂದ ಈ ಒಂದು ಕೇಸ್ ನ್ಯೂ ಲ್ಯಾಂಡ್ ಏನು ಕಂಪ್ನಿ JCB ಇದೆ ಅದ್ರ ಜೊತೆ ಟೈಪ್ ಮಾಡಿಕೊಂಡು ಇವತ್ತು ಕೂಡ ಅದೇ JCBಗಳನ್ನು ತೊಗೊಂಡಿದ್ದಾರೆ. ಆಮೇಲೆ ಸುಮ್ಮನೆ ತೊಗೊಂಡಿಲ್ಲ ಅವರು, ಯಾಕಂತಂದರೆ ಇದು ನಮ್ಮ ರಾಜ್ಯದ, ನಮ್ಮ ದೇಶದ ಮೂಲೆಯಲ್ಲಿ ಕೆಲಸ ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಬೆಂಗಳೂರಲ್ಲೇ ಮೊದಲ ಬಾರಿಗೆ 4-5 ಬ್ರಾಂಚ್ಗಳನ್ನು ಹೊಂದಿದೆ. ಇದು ಸರ್ವಿಸ್ ಆಗಿರ್ಬೋದು, ಆಮೇಲೆ ಸ್ಪೇಸ್ ಪಾರ್ಟ್ಸ್ ಆಗಿರ್ಬೋದು, ಎಲ್ಲ ಬೆಂಗಳೂರಿನ ನಾನಾ ಭಾಗಗಳಲ್ಲಿ ಸಿಗುತ್ತೆ. ಅಷ್ಟೇ ಅಲ್ಲದೆ ಮೈಸೂರು, ಶಿವಮೊಗ್ಗ, ಮಂಡ್ಯ, ಬೆಂಗಳೂರು ಎಲ್ಲ ಕಡೆನೂ ಇದರ ಬ್ರಾಂಚಸ್ ಇದೆ. ಆಮೇಲೆ ಈ ಒಂದು ಕಂಪನಿಯ ಕೆಲಸ ತುಂಬ ಚೆನ್ನಾಗಿದೆ ಅಂತೇಳಿ ಏನೋ ಈ ನಮ್ಮ ಆದರ್ಶ ಪಾರ್ಕ್ಲ್ಯಾಂಡ್ನ ಜನರಲ್ ಮ್ಯಾನೇಜರ್ ಆದಂತಹ ನಂದಕುಮಾರ್ ಸರ್ ಅವರು ಮಾತನಾಡಿದ್ದಾರೆ. ಅವರು ಮಾತನಾಡಿ ಹೇಳಿದ್ದಾರೆ ಈ ಕಂಪನಿಯ ಬಗ್ಗೆ ಒಂದು ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ದಾರೆ. ಸೊ ಅವ್ರು ಏನು ಹಂಚ್ಕೊಂಡಿದ್ದಾರೆ ಈ ಕಂಪನಿ ಬಗ್ಗೆ, ಈ ಒಂದು JCB ಮಿಷಿನ್ ಬಗ್ಗೆ ಏನು ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ.
Thank you very much, Lakshmaji. First and foremost, this is a wonderful this thing. Your that buyback policy. That's what I have to appreciate it. And this 770 is a good product, and KST is doing wonderful, and your service also is good. We are happy about it. And the moment we call, your team will come and do the service. And this move is very good. And this suggestion you are given for the buyback policy of 851 to 770 is exceptionally good. And we are really thankful to you people for coming out with that plan. Thank you very much. And I wish you Ashriel and the case good this thing in the future coming days. Thank you so much, sir. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ DGM ನಂದಕುಮಾರ್ ಅವರು ಪಣತ್ತೂರಿನ ಸಮೀಪದಲ್ಲಿರ್ತಕ್ಕಂಥ ಆದರ್ಶ ಪಾರ್ಕ್ ಲ್ಯಾಂಡ್ನ DGM ನಂದಕುಮಾರ್ ಅವರು ಸಾಕಷ್ಟು ವಿಚಾರಗಳನ್ನು ಮಾತನಾಡಿದರೆ. ಇನ್ನು ಈ ಒಂದು ಕೇಸ್ ನ್ಯೂ ಹಾಲೆಂಡ್ ಕಂಪ್ನಿಯ ಬಗ್ಗೆ ಇನ್ನೊಬ್ಬರ ಬಗ್ಗೆ ಮಾತನಾಡಬೇಕು, ಮಿಸ್ಟರ್ ಲಕ್ಷ್ಮಣ್ ಅಂತೇಳಿ. ಇವರು ಸೌತ್ ಕರ್ನಾಟಕದ ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಏನು ನಮ್ಮ ಸೌತ್ ಕರ್ನಾಟಕದ 15 ಜಿಲ್ಲೆಗಳಿಗೆ ಇವರೇ ಹೆಡ್ಡು, ಸೇಲ್ಸು ಜನರಲ್ ಮ್ಯಾನೇಜರು. ನಿಜವಾಗ್ಲೂ ಇವರು ಸಾಕಷ್ಟು ಜನಗಳಿಗೆ ಮೋಟಿವೇಟ್ ಮಾಡಿ ಈ ಕಂಪನಿಯ ಬಗ್ಗೆ ಅವರಿಗೆ ತಿಳಿಸ್ಕೊಟ್ಟು ಇದನ್ನು ಹೆಚ್ಚು ಹೆಚ್ಚು ಪ್ರಚಾರ ಮಾಡಿ ಸೇಲ್ ಮಾಡ್ತಾ ಇರ್ತಕ್ಕಂಥದ್ದು. ಸುಮ್ಮನೆ ಜನ ಪ್ರಚಾರ ಮಾಡಿದ ತಕ್ಷಣ ತಗೊಳ್ಳಲ್ಲ, ಯಾಕಂದರೆ ಇದರಲ್ಲಿ ತಾಕತ್ತು ದಮ್ಮು ಎಲ್ಲ ತುಂಬ ಚೆನ್ನಾಗಿದೆ. ನೋಡಿ, ಬಕೀಟು ಅಷ್ಟೇ. ನೋಡಿ, ಹೊಸದಾಗಿ ಬಂದ ಹಳೆ ಗಾಡಿ ಇದು, ನಾವು ತೋರಿಸ್ತಾ ಇರೋದು ಹಳೆ ಗಾಡಿಗಳು ಹೊಸ ಗಾಡಿಗಳು ಎರಡೂ ಇದೆ. ಆ ಗಾಡಿಗೂ ಇಡಿಗೂ ತುಂಬ ಡಿಫ್ರೆಂಟ್ ಕಾಣಿಸ್ತಾ ಇದೆ. ನೋಡಿ, ಇದರ ಮುಂದೆ ಬಕೆಟು ಹಿಂದೆ ಬಕೆಟು ತುಂಬ ಡಿಫ್ರೆಂಟ್ ಆಗಿದೆ. ಆಮೇಲೆ ಆ ಡ್ರೈವರ್ಗಳು ಹೇಳ್ತಾ ಇದ್ದಾರೆ, ಸರ್ ಹಳೆ ಗಾಡಿಗಳಿಗೆ ಈ ಗಾಡಿಗೆ ಎಷ್ಟು ಡಿಫ್ರೆಂಟ್ ಇದೆ ಗೊತ್ತಾ ಸರ್. ನಿಜವಾಗ್ಲೂ ನಮ್ಗೆ ಈಗ ಬಂದಿರತಕ್ಕಂಥ ಗಾಡಿಗಳು ತುಂಬ ಚೆನ್ನಾಗಿದ್ದಾವೆ. ದಿನೇ ದಿನೇ ನಮ್ಮ ಈ ಕೇಸ್ ನ್ಯೂ ಹಾಲೆಂಡ್ ಏನು ಕಂಪ್ನಿ ಇದೆ ತುಂಬ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ನಮ್ಮ ಕೆಲಸ ಮಾಡೋಕ್ಕೂ ತುಂಬ ಖುಷಿ ಆಗುತ್ತೆ ಅಂತ ಸಾಕಷ್ಟು ಜನ ಡ್ರೈವರ್ಗಳು ಮಾತನಾಡಿದ್ದಾರೆ. ಸೊ ಡ್ರೈವರ್ಗಳು ಏನು ಮಾತನಾಡಿದ್ದಾರೆ ನೋಡೋಣ ಬನ್ನಿ ಒಂದು ಸರಿ. ಗಾಡಿ ಏನಿಷ್ಟ ಅಂದರೆ ಡೋಜಿಂಗ್ ಕರೆಕ್ಟ್ ಚೆನ್ನಾಗಿದೆ, ಸ್ವಿಂಗ್ ಸ್ಪೀಡ್ ಇದೆ. ಆಮೇಲೆ ಬೂಮು ಲೆಂತ್ ಜಾಸ್ತಿ ಹೋಗುತ್ತೆ. ಒಂದು ಲೆಂತ್ ಒಂದು 13 ಅಡಿ ಬರ್ಬೋದು. TDX ಅಲ್ಲಿ ನೋಡಿದ್ರೆ ಒಂದು 11 ಅಡಿ ಬರುತ್ತೆ, 11-11.5 ಬರುತ್ತೆ. ಅದು ಬಕೆಟ್ ಹೈಟ್ ಮಾಡ್ಕೊಂಡು ಮಾಡಿದ್ರೆ ಒಂದು 12 ಅಡಿ ಬರ್ಬೋದು TDX ಅಲ್ಲಿ. ಇದು ನಾರ್ಮಲಲ್ಲಿ 11 ಅಡಿ ಬರುತ್ತೆ. ಆಮೇಲೆ ಇದರಲ್ಲಿ ಡೋಜಿಂಗ್ ಒಳ್ಳೆ ಪವರ್ಫುಲ್ ಆಗಿದೆ ಇದು. ಅದು ಡೋಜಿಂಗ್ ಸ್ವಲ್ಪ 3DX ಅಲ್ಲಿ ಏನು ಕಂಪೇರ್ ಮಾಡಿದ್ರೆ 3DX ಡೋಜಿಂಗ್ ಸ್ವಲ್ಪ ಸ್ಲೋ ಇದೆ. ಆಮೇಲೆ ಡೋಜಿಂಗ್ ಮಾಡುವಾಗ ಟೈರ್ ಎಲ್ಲ ಸ್ಕಿಟ್ ಆಗುತ್ತೆ. ಅದು ಇದು ಇಲ್ಲ, ಇದು ಡೋಜಿಂಗ್ ಮಾಡುವಾಗ ಸರಿಯಾಗಿ ಹೋಗ್ತಾ ಇರ್ತದೆ ಇದು. गैस मशीन जो है मतलब 2015 से चला रहा हूँ. उससे पहले हम जो है मतलब वो JCB कंपनी का चलाते थे. तो जब से ये मशीन को ऑपरेटिंग कर रहा हूँ तो JCB मशीन से ये मशीन जो है मतलब जो है चलाने में इजी है ऑपरेटर के लिए, कि मतलब जो है लीवर भी स्मूथ दिया है. फिर इसका मतलब ये मतलब साइड का ग्लास जो है मतलब वो साइड देखने के लिए भी इजी दिया है. फिर मतलब जो है सो आपको मतलब ये हाइड्रोलिक ऑयल जो है ये इसमें जो है मतलब 80 लीटर लगता है, कि मतलब और मशीन से इसमें जो है ये हाइड्रोलिक ऑयल जो है आपको कम लगता है और मशीन में ज़्यादा लगता है. जैसे मतलब JCB हो गया, महिंद्रा का हो गया, वो सब में ज़्यादा हाइड्रोलिक ऑयल लगता है. फिर मतलब डीजल जो हो गया कि ये मतलब डोजिंग जब करते हैं तो डोजिंग में ये आपको जो है 4.5 ये आता है जो डोजिंग में. और मतलब ये आपका मतलब बैक बकेट में जो है ಚೆನ್ನಾಗಿದೆ ಸರ್. ಇದೆಲ್ಲ ಡೋಜಿಂಗ್ ಗೀಜಿಂಗ್ ಎಲ್ಲ ಮಾಡ್ಬೋದು, ಕಂಫರ್ಟಬಲ್ ಇದೆ ಮಾಡೋದು. ಶಿವಿಂಗ್ ಎಲ್ಲ ಸ್ಪೀಡಾಗಿ ಮಾಡ್ತಿದೆ. 3DX ಓಡಿಸಿದ್ದೀವಿ ಸರ್ 3 ವರ್ಷದ ಹಿಂದೆ. 3DX ಸ್ವಲ್ಪ ಡಿಫ್ರೆಂಟ್ ಇದೆ ಸರ್. ಇದು ಸ್ಪೀಡ್ ಡೋಜಿಂಗ್ ಇದಕ್ಕೆ ಚೆನ್ನಾಗಾಗುತ್ತೆ. ಫಸ್ಟ್ ಬಂದ ಟೈಮಲ್ಲಿ ನಮಗೆ ಟಪ್ಲೈಸರ್ ಪ್ಯಾಡ್ ಕೊಟ್ಟಿದ್ದಿಲ್ಲ ಸರ್. ಈ ಮೂಮೆಂಟ್ ಏನು ಪ್ಯಾಡ್ ಕೊಟ್ಟರೆ ಚೆನ್ನಾಗಿರುತ್ತೆ ಸರ್. ಸ್ವಲ್ಪ ಯಾಕಂದರೆ ಪ್ಯಾಡ್ ಕೊಟ್ಟಿದ್ದಿಲ್ಲ, ಡಿಸೈನ್ ಮಾತ್ರ ಇದು ಮಾಡಿದ್ರು ಸರ್ ಗಾಡಿಗೆ ಪಠ್ಯ ಥರ ಕೊಟ್ಟು, ಅದು ಸೇಕ್ ಆಗ್ತಿತ್ತು ಗಾಡಿ. ಈ ಥರ ಈಗ ಏನು ಥರ ಬಂದಿದೆ ಅಂತ ಗೊತ್ತಿಲ್ಲ ಸರ್, ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಚೆನ್ನಾಗಿದೆ ಸರ್. ರೋಲರ್ ಓಡಿಸ್ತೀವಿ, ಗಾಡಿ ಕಂಫರ್ಟ್ ಆಗೋಗಿದೆ. ಗಾಡಿ ಎಲ್ಲ ಅದಕ್ಕಿಂತ LNT ಎಲ್ಲ ಓಡಿಸಿದ್ವಿ. ಇದು ಭಾರಿ ಚೆನ್ನಾಗಿದೆ, ಕೇಸ್ತು ಚೆನ್ನಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಸಾಕಷ್ಟು ಜನ ಮಾತನಾಡಿದ್ರು, ಡ್ರೈವರ್ಗಳು ಮಾತನಾಡಿದ್ರು. ಆ ಎಕ್ಸ್ಪೀರಿಯನ್ಸ್ ಬಗ್ಗೆ, ಗಾಡಿ ಬಗ್ಗೆ ಏನೇನು ಸಮಸ್ಯೆಗಳಿತ್ತು ಎಲ್ಲ ಕ್ಲಿಯರಾಗಿ. ಇವಾಗ ಗಾಳಿ ಬೆಳಕು ಮತ್ತು ಕಿಟಕಿಗಳ ಬಗ್ಗೆ ಮತ್ತು ಸ್ಪೇಸಲ್ಲಿ ಕೂತ್ಕೊಳ್ಳೋ ಸ್ಪೇಸ್ ಬಗ್ಗೆ ಮಾತನಾಡಿದರು. ಮತ್ತು ಸೇಫ್ಟಿ ಬಗ್ಗೆ, ಏನು ಸೇಫ್ಟಿ ಇದೆ ನಮಗೆ, ಹೆಂಗೆ ಗಾಡಿ ಓಡಿಸ್ತೀವಿ ಅಂತ ಸಾಕಷ್ಟು ಕೂಡ ಮಾತನಾಡಿದ್ದಾರೆ. ಆಮೇಲೆ ಇನ್ನೊಂದೇನಪ್ಪ ವಿಚಾರ ಅಂತಂದರೆ, ಈ ನ್ಯೂ ಹಾಲೆಂಡ್ ಬ್ರ್ಯಾಂಡ್ ಕಂಪ್ನಿ JCB ಇದೆಯಲ್ಲ, ಈ ಕಂಪ್ನಿಯವ್ರು ಏನು ಮಾಡ್ತಾ ಇದ್ದಾರೆ ಗೊತ್ತಾ, ಯಾವುದೇ ಕಂಪನಿಯ ಹಳೆ ಮಿಷಿನ್ಗಳನ್ನು ವಾಪಸ್ ಇವ್ರಿಗೆ ಕೊಟ್ಟರೆ ಹೊಸ ಮಿಷಿನ್ಗಳನ್ನು ಕೊಡ್ತಾರೆ. ಇವರು ನಮ್ಮದೇ ಕಂಪ್ನಿ ಕೊಡಬೇಕು, ಹಳೇದಾಗ್ಬಿಟ್ಟಿದೆ, ಕೆಲಸ ಮಾಡ್ತಾ ಇಲ್ಲ, ನಮ್ಮದೇ ಮಾತ್ರ ತಗೊಳ್ತೀವಿ ಅಂತ ಏನಿಲ್ಲ. ಇವರು ಜನರಲ್ ಮ್ಯಾನೇಜರ್ ಲಕ್ಷ್ಮಣ್ ಅವ್ರು ಹೇಳ್ತಾರೆ, ಸರ್ ಯಾವುದೇ ಕಂಪನಿಯ
ಹಳೇದಾದಂಥ ವಯಸ್ಸಾದಂಥ ಮಿಷಿನ್ಗಳು ಹಳೇದಾಗೋಯ್ತು, ಜೆ ಸಿ ಪಿಗಳು ಕೆಲಸನೇ ಮಾಡೋಕ್ಕಾಗ್ತಾ ಇಲ್ಲ ಅಂತ ನಮಗೆ ರಿಟರ್ನ್ ಕೊಟ್ಟರೆ ನಾವು ಅದನ್ನು ತಗೊಂಡು ಹೊಸ ಗಾಡಿಗಳನ್ನು ಕೊಡ್ತೀವಿ, ಹೊಸ ಮಿಷಿನ್ಗಳನ್ನು ಕೊಡ್ತೀವಿ ಅಂತ ಕೂಡ ಒಂದು ಆಫರ್ ಕೂಡ ಹೇಳಿದ್ದಾರೆ. ಇದೊಂದು ಆಫರ್ ಕೂಡ ಈ ಒಂದು ಇದರಲ್ಲಿ ನಡೀತಾ ಇದೆ. ಆಮೇಲೆ ಇನ್ನು ವಿಶೇಷವಾಗಿ ನಮ್ಮ ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಇವರ ಸುಮಾರು ವರ್ಷಗಳಿಂದ ಸುಮಾರು 10 ಜೆ ಸಿ ಬಿಗಳನ್ನು, ಈ ಒಂದು ಕಂಪ್ನಿಯ ಜೆ ಸಿ ಬಿಗಳನ್ನು ಆ ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಕೊಟ್ಟಿದ್ದಾರೆ ಇವರು. ಅಷ್ಟೇ ಅಲ್ಲದೆ ಬೇಡಿಕೆ ಏನಪ್ಪ ಇವಾಗ ಅಂತಂದರೆ ಅವ್ರಿಗೆ ಇನ್ನೂ 4-5 ಗಾಡಿಗಳು ಬೇಕಂತೆ. ಅತಿ 2-3 ತಿಂಗಳೊಳಗಡೆ 4 ಗಾಡಿಗಳನ್ನು ದೇವನಹಳ್ಳಿಗೆ ಹಸ್ತಾಂತರ ಮಾಡ್ತಾ ಇದ್ದಾರೆ, ಅಂದರೆ ಅವರಿಗೆ ಕೊಡ್ತಾ ಇದ್ದಾರೆ. ಅಷ್ಟು ಹಳೇದಾದಂಥ ಕಂಪನಿ, 175 ವರ್ಷಗಳ ಹಳೇದಾದಂಥ ಒಂದು ಕಂಪನಿ ಇದು. ಉತ್ತಮ ಹೆಸರಿರ್ತಕ್ಕಂಥ ಒಂದು ಕಂಪನಿ ಇದು, ಕೇಸ್ ನ್ಯೂ ಹಾಲೆಂಡ್ ಬ್ರ್ಯಾಂಡ್ ಅಂತೇಳಿ. ಈ ಒಂದು ಬ್ರ್ಯಾಂಡ್ ಬಗ್ಗೆ ನೋಡಿ ನೀವೆಲ್ಲ ವಿಚಾರ ಮಾಡಿ, ಸುಮ್ಮನೆ ಏನೋ ಹೇಳ್ತಾರೆ ಬಿಡು ಅಂತ ಹೇಳ್ಕೊಂಬೇಡಿ, ಹೇಳೋದಲ್ಲ. ಇದರ ವಿಚಾರವಾಗಿ ತಾಕತ್ತು, ದಮ್ಮು, ಕೆಲಸದ ಬಗ್ಗೆ ನೋಡಿ ಇಲ್ಲಿ ನಾವು ತೋರಿಸಿದ್ದೀವಿ. ಮಾತನಾಡಿದ್ದಾರೆ, ಡ್ರೈವರ್ಗಳು ಮಾತನಾಡಿದ್ದಾರೆ ನೋಡಿ, ಆದರ್ಶ ಕಂಪ್ನಿಯ ಅಂತ ಮ್ಯಾನೇಜರ್ಗಳು ಕೂಡ ಮಾತನಾಡಿದ್ದಾರೆ. ಬರೀ ಡ್ರೈವರ್ಗಳೆಲ್ಲ, ಆದರ್ಶ ಕಂಪ್ನಿ ಮ್ಯಾನೇಜರ್ಗಳು ಕೂಡ ಮಾತನಾಡಿದ್ದಾರೆ. ಅವರು ಕೂಡ ಈ ಒಂದು ಕಂಪನಿಯ ಏನು ಸರ್ವಿಸ್ ಇರ್ಬೋದು ಮತ್ತು ಇವ್ರಿಗೆ ಕೊಡ್ತಾ ಇರ್ತಕ್ಕಂಥ ಸಹಕಾರದ ಬಗ್ಗೆ ಅಲ್ಲಿನ ಮ್ಯಾನೇಜರ್ ಕೂಡ ಮಾತನಾಡಿದ್ದಾರೆ. ಸೊ ಅವ್ರು ಏನು ಮಾತನಾಡಿದ್ದಾರೆ ಒಂದು ಸರಿ ಕೇಳಿ. ನನ್ನ ಹೆಸರು ಅಮಿತ್ ಅಂತೇಳಿ, ನಾನು ಆದರ್ಶ ಡೆವಲಪರ್ಸಲ್ಲಿ ಆ್ಯಸ್ ಎ ಅಸಿಸ್ಟೆಂಟ್ ಮ್ಯಾನೇಜರ್ ಮೆಕ್ಯಾನಿಕಲ್ ಅಂತೇಳಿ ವರ್ಕ್ ಮಾಡ್ತೀನಿ. ನಮ್ಮದು ಸೆಂಟ್ರಲ್ ವರ್ಕ್ಶಾಪಲ್ಲಿ ನಾವೆಲ್ಲ ಫುಲ್ ಮೇಂಟೆನೆನ್ಸಿಂದ ಅದೆಲ್ಲ ಶೆಡ್ಯೂಲ್ ಮೇಂಟೈನ್ ಮಾಡ್ತೀವಿ. ಸೊ ಇದು ನಮ್ಮದು ಬಂದುಬಿಟ್ಟು ಪ್ರಾಜೆಕ್ಟ್ ಪಾರ್ಕ್ಲ್ಯಾಂಡ್ ಪ್ರಾಜೆಕ್ಟ್ ಅಂತೇಳಿ. ಇಲ್ಲಿ ನಾವು ಕೇಸ್ ಜೆ ಸಿ ಬಿ 770 ಆಯಿತು, ಪ್ಲಸ್ ಹಳೇದು ನಮ್ಮದು 851 ಮಷೀನು ಇತ್ತು. ಸೊ 851 ಮಷೀನ್ ಅದು ಸ್ವಲ್ಪ ಹೆವಿ ವರ್ಕಿಗೆ ಅಂಥೇಳಿ ಯೂಸ್ ಆಗುತ್ತೆ. ಇಲ್ಲಿ ನಮ್ಮ ಕನ್ಸ್ಟ್ರಕ್ಷನ್ ಸೈಟಲ್ಲಿ ಅಷ್ಟು ಹೆವಿ ಇದಾಗಲ್ಲ. ಪ್ಲಸ್ ಅದರಲ್ಲಿ ನಮ್ಮ ಕನ್ಸಂಪ್ಷನ್ನು ಪ್ಲಸ್ ಅಡಿಷ್ನಲ್ ಅದಕ್ಕೆ ಬ್ಲೂ ಎಲ್ಲ ಆ್ಯಡ್ ಮಾಡಬೇಕಂತೇಳಿ ನಾವೇನು ಮಾಡಿದ್ವಿ, ಆ್ಯಸರಲ್ ಅವರಿಗೆ ಕನ್ಸಲ್ಟ್ ಮಾಡಿಬಿಟ್ಟು ನಮಗೊಂದು ಸೊಲ್ಯೂಷನ್ ಕೊಡಿ, ಏನಾದರೂ ಮಾಡ್ಬೋದಾ ಹೆಂಗೆ ಅಂತೇಳಿ. ಸೊ ಅವರು ಕೇಮ್ ಅಪ್ ವಿತ್ ದ ಪ್ಲ್ಯಾನ್, ಸರ್ ಹಿಂಗೆ ಮಾಡಿ ಸರ್, ಇದರೊಳಗೆ ನಾವು ಹೊಸ ಮಷಿನ್, ಈಗ ಲೇಟೆಸ್ಟ್ ಮಷಿನ್ ಬಂದಿದೆ BS5 ಮಾಡಲು. ಸೊ ಅದೆಲ್ಲ ಅಪ್ಗ್ರೇಡೇಷನ್ ಆಗಿದೆ, ಅದ್ರದ್ದು ಪಂಪು, ಕಾಂಟ್ರೋಲ್ ವಾಲ್ ಪಂಪ್, ಬ್ಲಾಕ್ಸ್ ಎಲ್ಲ ಇದಾಗಿದೆ, ನಿಮ್ಮದು ಮಷಿನ್ ಸ್ಟೆಬಿಲಿಟಿ ಅದೆಲ್ಲ ಚೆನ್ನಾಗಾಗಿದೆ. ಸೊ ಆ ಥರ ಎಲ್ಲ ಡಿಸ್ಕಸ್ ಮಾಡಿ ನಾವು ಭಾಳಷ್ಟು ಅದ್ರ ಮೇಲೆ R&D ಮಾಡಿಬಿಟ್ಟು ಎಲ್ಲ ಕ್ರಾಸ್ ವೆರಿಫೈ ಎಲ್ಲ ಮಾಡಿಕೊಂಡು, ಸೊ ನಮಗೆ ಆ ಮಷಿನ್ ಇಷ್ಟ ಆದಮೇಲೆ ನಾವು ಅದನ್ನು ತೊಗೊಂಡು ಓಕೆ. ಸೊ ಹಾಗಾಗಿ ನಾವು 3 ಮಷಿನ್ ಅವ್ರ ಕಡೆಯಿಂದ 815 ಬೈಬ್ಯಾಕ್ ಪಾಲಿಸಿನಲ್ಲಿ ಅವರು ಒಂದು ನಮಗೆ ಬೆಸ್ಟ್ ಪಾಲಿಸಿನೂ ಕೊಟ್ಕೊಟ್ರು, ಪ್ಲಸ್ ಒಳ್ಳೆ ರೇಟ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಬೈಬ್ಯಾಕಲ್ಲಿ ಸ್ಕೈಮಲ್ಲಿ ನಾವು ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀವಿ. ಸೊ ಅವ್ರಿಗೆ ನಮ್ಗೆ ಸಪೋರ್ಟ್ ಆಗಲಿ ಎಲ್ಲ ಇದರಲ್ಲಿ ಅವರು ಭಾಳ ನಮಗೆ ಹೆಲ್ಪ್ ಮಾಡಿದ್ದಾರೆ. ಸೊ ಅವ್ರು ಹೆಂಗೆ ಡೀಟೇಲಾಗಿ ಪ್ಯಾರಾಮೀಟ್ರ್ ವೈಸ್ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನಮಗೇನೋ ಎಲ್ಲೋ ನಾವು ಇದ್ದಿದ್ರೆ ಅವರು ಅದಕ್ಕೆ ಒಂದು ಸೊಲ್ಯೂಷನ್ ಕೊಡ್ತಾರೆ. ಎಸ್ಪೆಷಲಿ ಮಿಸ್ಟರ್ ಲಕ್ಷ್ಮಣ್ ಸರ್ ಅವರು ನಮಗೆ ಪ್ರಾಪರಾಗಿ ಗೈಡ್ ಮಾಡ್ತಾರೆ. ಎಲ್ಲಿ ಏನು ಸರ್ ಇದು ತೊಗೊಂಡ್ರೆ ಇದು ಹಿಂಗಾಗತ್ತೆ, ಮುಂದೆ ನಿಮ್ಮ ಫ್ಯೂಚರಲ್ಲಿ ನಿಮಗೆ ಈ ಪ್ರಾಬ್ಲಮ್ ಆಗ್ಬೋದು, ಅದೆಲ್ಲ ನಮಗೆ ಅವರು ಫಸ್ಟೇ ಈಸ್ ಫ್ರಮ್ ಆ್ಯಸ್ಟ್ರಲ್ ಕೇಸ್ದಿಂದನೂ ಇದ್ದರು. ಅವ್ರು ನಮಗೆ ಒಳ್ಳೆಯದಾಗಿ ಆ್ಯಸ್ ಎ ಫ್ಯಾಮಿಲಿ ಥರ ಅವ್ರು ಟ್ರೀಟ್ ಮಾಡ್ಕೊಂಡು ನಮ್ಮದೆಲ್ಲ ಪ್ರಾಬ್ಲಮಿಗೆ ಅವರೆಲ್ಲ ಸೊಲ್ಯೂಷನ್ ಎಲ್ಲ ಕೊಟ್ಟು ಅದನ್ನು ಇದು ಮಾಡ್ತಾರೆ. ಪ್ಲಸ್ ಇನ್ ಫ್ಯೂಚರಲ್ಲೂ ನಮಗೆ ಏನೋ ಬ್ರೇಕ್ ಡೌನ್ಸ್ ಆಯಿತು, ಏನೋ ಆಯಿತು, ಈ ಕೆಲವೊಂದು ಸಲ ನಮಗೆ ಸಪೋರ್ಟ್ ಸಿಗೋಲ್ಲ, ಆವಾಗ ಅವರೇ ಇಂಟರ್ಫಿಯರ್ ಹಾಕ್ಕೊಂಡು ನಮಗೆ ಪ್ರಾಪರಾಗಿ ಸಪೋರ್ಟ್ ಕೊಡ್ತಾರೆ. ಸೊ ಆ ಲೆಕ್ಕದಲ್ಲಿ ನಮಗೆ ಕೇಸಿಂದ ಎಸ್ಪೆಷಲಿ ಆ್ಯಸ್ಟ್ರಲ್ ಟೀಮಿಂದ ನಮ್ಗೆ ಭಾಳ ಸಪೋರ್ಟ್ ಸಿಗುತ್ತೆ. ಅವ್ರ ಸರ್ವಿಸ್ ಆಗಲಿ, ಅವರು ಮೆಟೀರಿಯಲ್ಲು ಅದೆಲ್ಲ. ಸೊ ಈಗ ಹೊಸ ಮಷಿನ್ಸು ಒಳ್ಳೇದು ಬಂದಿದ್ದಾವೆ ಅವ್ರದ್ದು. ಹಾಂ ಸರ್, ಈ ಮಷಿನ್ಸ್ ಎಲ್ಲ ತುಂಬ ಒಳ್ಳೆ ಕೆಲಸ. ನಮ್ಮ ಹತ್ರ ನಿಯರ್ ಅಬೌಟ್ ಒಂದು 9 ಮಷಿನ್ಸ್ ಇದ್ದಾವೆ ಇವ್ರದ್ದು, ಕೇಸ್ ಅವ್ರದ್ದು ಎಲ್ಲ ನಮ್ಮ ಬೇರೆ ಬೇರೆ ಪ್ರಾಜೆಕ್ಟ್ಸಲ್ಲಿ. ಸೊ ಆ ಪ್ರಕಾರ ನಾವು ಕೇಸಿಗೆ ನಾವು ಭಾಳ ಪ್ರಿಫರ್ ಮಾಡ್ತೀವಿ, ಯಾಕಂದರೆ ಅವ್ರದ್ದು ಇನ್ನೂ ತನಕ ಮ್ಯಾಕ್ಸಿಮಮ್ ಬ್ರೇಕ್ ಡೌನ್ ಭಾಳ ಕಡಿಮೆ ಮತ್ತು ರಿಜಿಡ್ ಇದ್ದಾವೆ. ಅವರು ವರ್ಕಿಂಗಿಗೆ ನಮಗೇನು ತೊಂದರೆ ಆಗಿಲ್ಲ. ಸೊ ಆ ಥರ ನಮ್ಗೆ ಒಳ್ಳೆ ಇದಾಗಿಬಿಟ್ಟಿದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು JCB ಕ್ಯಾಟರ್ಪಿ ಏನಿದು, ಈ ಒಂದು ಕೇಸ್ ನ್ಯೂ ಹೋಲ್ಯಾಂಡ್ ಅಂತೇಳಿ, ಕೇಸ್ ನ್ಯೂ ಹೋಲ್ಯಾಂಡ್ ಕಂಪನಿ ಸಾಕಷ್ಟು ಹೆಸರು ಮಾಡಿರ್ತಕ್ಕಂಥ ಒಂದು ಕಂಪನಿ. ಇದು ಮಧ್ಯಪ್ರದೇಶದ ಪೀತಾಂಬೂರು ಜಾಗದಲ್ಲಿರ್ತಕ್ಕಂಥ ಒಂದು ಕಂಪ್ನಿ ಇದು. ಅಲ್ಲಿದೆ ಇದು ಮ್ಯಾನುಫ್ಯಾಕ್ಚರ್ ಎಲ್ಲ ಅಲ್ಲೇ ಆಗುತ್ತೆ. ಮಧ್ಯಪ್ರದೇಶದ ಪೀತಾಂಬೂರು ಅಂತೇಳಿ ಒಂದು ಕಡೆ ಈ ಒಂದು ಕೇಸ್ ಕಂಪ್ನಿ JCB ಅಲ್ಲಿ ಕಂಪ್ನಿ ಇರ್ತಕ್ಕಂಥದ್ದು. ಇದು ಬಹಳಷ್ಟು ರಾಜ್ಯದಲ್ಲೇ ಮನೆಮಾತಾಗಿದೆ ನೋಡಿ. ಯಾರಾದರೂ JCBಗಳು ಈಗ ದಿನೇ ದಿನೇ ಹೆಚ್ಚು, ಯಾಕಂದರೆ ಕೆಲಸಗಳು ಸಿಕ್ಕಾಪಟ್ಟೆ ಕೆಲಸಗಳು ಬೇಕು. ಮಣ್ಣು ಕೆಲಸ ಇರ್ಬೋದು, ಬಿಲ್ಡಿಂಗ್ ಕೆಲಸ ಇರ್ಬೋದು, ಸಾಕಷ್ಟು ಕಡೆ JCBಗಳ ತುಂಬ ಅವಶ್ಯಕತೆ ಇದೆ. ಸಾಕಷ್ಟು ಜನ JCBಗಳು ತೊಗೊಬೇಕು ಅಂತ ನೀವು ಮನಸ್ಸಲ್ಲಿದ್ದೀರಾ. ಆದರೆ ನಾನೇನು ಈಗ ಮಾಹಿತಿಯನ್ನು ಕೊಟ್ಟಿದ್ದೇನೆ,
ಕೇಸ್ ಕಂಪ್ನಿ, ನ್ಯೂ ಹೋಲ್ಯಾಂಡ್ ಬ್ರ್ಯಾಂಡ್ನ ಕಂಪ್ನಿ ಇದೆಯಲ್ಲ, ಇದು JCB, ಇದನ್ನು ನೀವು ಚೆಕ್ ಮಾಡಿ. ಇದರ ತಾಕತ್ತೇನು, ದಮ್ಮೇನು, ಕೆಲಸ ಹೆಂಗೆ ಬರುತ್ತೆ, ಮತ್ತು ರಿಯಾಯಿತಿ ಹೆಂಗಿದೆ, ಪ್ರೈಸ್ ಹೆಂಗಿದೆ ಎಲ್ಲ ಚೆಕ್ ಮಾಡಿ. ನಿಮಗೆ ಇದು ಖಂಡಿತ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದನ್ನು ತಗೊಳ್ಳಿ, ತಗೊಂಡು ಕೆಲಸ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ಸುದ್ದಿಯನ್ನು ನೋಡೋಣ.